ಕೂಡ ಪಂಚಾಯತಿಯವ್ರ ಗಮನಕ್ಕೆ ತಂದರು, ಅಧ್ಯಕ್ಷರ ಗಮನಕ್ಕೆ ತಂದರು, ಮೆಂಬರ್ ಗಮನಕ್ಕೆ ತಂದರು ಕೂಡ ಯಾರು ಕೂಡ ಇದುವರೆಗೆ ಗಮನ ಹರಿಸಿಲ್ಲ. ಪಿ ಡಿ ಒ ಅಂತೂ ಸಾರ್ವಜನಿಕ ಕೆಲಸಗಳಿಗೆ ಒಂಚೂರು ಕಿವಿ ಕೊಡ್ತಾ ಇಲ್ಲ. ಅಂಬಳೆ ಗ್ರಾಮದಲ್ಲಿ ಜನರ ಆಕ್ರೋಶ, ನೀರು ಚರಂಡಿ ಸಮಸ್ಯೆಗೆ ಪರಿಹಾರ ಇಲ್ಲ. ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅಂಬಳೆ ಗ್ರಾಮದ ದಲಿತರ ಬಡಾವಣೆಯ ಗ್ರಾಮಸ್ಥರು ಆಡಳಿತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ದಿನನಿತ್ಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ನಮ್ಮ ಕಷ್ಟ ಕೇಳೋರು ಯಾರು? ಓಟಿಗಾಗಿ ಮನೆಯ ಬಾಗಿಲಿಗೆ ಬರ್ತಾರೆ, ಗೆದ್ದ ಮೇಲೆ ಇತ್ತ ಕಡೆ ಯಾರೂ ಬರುವುದಿಲ್ಲ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತಗೊಂಡು ವರ್ಷ ಕಳೆದಿದೆ. ಎಷ್ಟೋ ಬಾರಿ ಪಂಚಾಯಿತಿ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ರೂ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ. ಮಳೆ ಬಂದ್ರೆ ಸಾಕು, ಮನೆಯ ಅಂಗಳ ಕೆರೆಯಂತಾಗುತ್ತದೆ, ಚರಂಡಿಗಳು ನದಿಯಂತಾಗುತ್ತದೆ, ನಿಂತಲ್ಲೇ ನಿಂತು ಗಬ್ಬು ವಾಸನೆ ಬೀರುತ್ತದೆ. ಇತ್ತೀಚೆಗೆ ಮಾದರಿ ಗ್ರಾಮ ಪಂಚಾಯಿತಿ ಎಂದು ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಜನಪ್ರತಿನಿಧಿಗಳು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾದರಿ ಗ್ರಾಮ ಪಂಚಾಯಿತಿಯೋ ಇಲ್ಲ ಸಮಸ್ಯೆ ತುಂಬಿದ ಪಂಚಾಯಿತಿಯೋ ಹೇಳಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊದಲಿಗೆ ಪಂಚಾಯಿತಿ ಅಧಿಕಾರಿಗಳು ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ವಾರ್ಡ್ಗಳಲ್ಲಿನ ಸಮಸ್ಯೆಗಳನ್ನು ಸದಸ್ಯರು, ಅಧ್ಯಕ್ಷರು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ. ಆದರೆ ಇಲ್ಲಿ ಯಾವ ಸಮಸ್ಯೆಗಳು ಬಗೆಹರಿಯದಂತೆ ಕಾಣುತ್ತಿಲ್ಲ. ಒಂದು ವೇಳೆ ವಿಷ ಜಂತುಗಳಿಂದ ತೊಂದರೆಯಾದರೆ ನೇರ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಎಂದು ಸ್ಥಳೀಯರು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಮಾತಾಡಲ್ಲ. ನನ್ನ ಹೆಸರು ಅಂಬಳೆ ಮಾದೇವ್ ಅಂತೇಳಿ, ಸಾಮಾಜಿಕ ಕಾರ್ಯಕರ್ತ. ನಾನು ಅಂಬಳೆ ಗ್ರಾಮದ ಪರಿಶಿಷ್ಟ ಜನಾಂಗದ ಬಡಾವಣೆಯ ನಿವಾಸಿ. ಇಲ್ಲಿ 250 ದಲಿತ ಕುಟುಂಬಗಳಿದೆ. ಈ ದಲಿತ ಕುಟುಂಬಗಳು ಸುಮಾರು ಎಲ್ಲ ಕೂಲಿ ಮಾಡಿ ಬರ್ತಕ್ಕಂಥ ಜನರು ಇಲ್ಲಿ. ಆದರೆ ಇಲ್ಲಿ ಶುದ್ಧ ಕುಡಿಯುವ ನೀರು ಘಟಕ ಸುಮಾರು ಕೆಟ್ಟು 3-4 ತಿಂಗಳಾಗಿದೆ. 3-4 ತಿಂಗಳಾಗಿದ್ರೂ ಕೂಡ ಪಂಚಾಯತಿಯವ್ರ ಗಮನಕ್ಕೆ ತಂದರು, ಅಧ್ಯಕ್ಷರ ಗಮನಕ್ಕೆ ತಂದರು, ಮೆಂಬರ್ ಗಮನಕ್ಕೆ ತಂದರೂ ಕೂಡ ಯಾರು ಕೂಡ ಇದುವರೆಗೆ ಗಮನ ಹರಿಸಿಲ್ಲ. ಪಿ ಡಿ ಒ ಅಂತೂ ಸಾರ್ವಜನಿಕ ಕೆಲಸಗಳಿಗೆ ಒಂಚೂರು ಕಿವಿ ಕೊಡ್ತಾ ಇಲ್ಲ. ಅವಳು ತುಂಬ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಪಿ ಡಿ ಅವರು ಇತ್ತ ಗಮನ ಹರಿಸಿಲ್ಲ. ಸುಮಾರು ಬಾರಿ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ, ಸಾರ್ವಜನಿಕವಾಗಿ ಕಂಪ್ಲೇಂಟ್ ಕೊಟ್ಟರು ಕೂಡ, ಮತ್ತು ಗ್ರಾಮ ಸಭೆಗಳಲ್ಲೂ ಕೂಡ ಗಮನಕ್ಕೆ ತಂದರೂ ಕೂಡ ಇದುವರೆಗೆ ಸಮಸ್ಯೆ ಬಗೆಹರಿಸಿಲ್ಲ. ಈಗ ಡಿ ಸಿ ಅವರು ಒಂದು ಆದೇಶ ಮಾಡಿದ್ದಾರೆ, ಕುಡಿಯೋ ನೀರಿಗೆ ಯಾವ ಗ್ರಾಮದಲ್ಲೂ ತೊಂದರೆ ಆಗಬಾರ್ದು ಅಂತ ಒಂದು ಟೋಲ್ನು ಕೂಡ ಮಾಡಿದ್ದಾರೆ. ಅಂಥ ವಿಚಾರಗಳು ಕೂಡ ಅವ್ರ ಗಮನದಲ್ಲಿದ್ದರೂ ಕೂಡ ಯಾವುದೇ ವಿಚಾರಕ್ಕೆ ಸ್ಪಂದಿಸದೆ ಈಗ ನಮಗೆ ನೀರಿನ ಸಮಸ್ಯೆ ಜಾಸ್ತಿಯಾಗಿ ಈಗ ನಾವು ಯಳಂದೂರು ಮತ್ತು ಮರಳಿ ಈ ಭಾಗದಲ್ಲಿ ಕುಡಿಯೋ ನೀರನ್ನ ತರಬೇಕಾದಂಥ ಪರಿಸ್ಥಿತಿ ಇದೆ. ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ತುಂಬ ವಿಫಲವಾಗಿದೆ. ಇದನ್ನು ನಾವು ಸಾರ್ವಜನಿಕವಾಗಿ ಖಂಡಿಸ್ತಾ ಇದ್ದೀವಿ. ದಯಮಾಡಿ ಮುಂದಿನ ದಿನಗಳ ತಕ್ಷಣ ಇದನ್ನು ಶುದ್ಧ ಕುಡಿಯೋ ನೀರು ಘಟಕವನ್ನು ಸರಿಪಡಿಸಿ ಜನರಿಗೆ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು ಅಂತ ಈ ಮೂಲಕ ಸಾರ್ವಜನಿಕವಾಗಿ ಒತ್ತಾಯಿಸ್ತಾ ಇದ್ದೀವಿ. ಈಗ ನಿಮ್ಮೂರಲ್ಲಿ ಬರೀ ಇದೊಂದೇ ಸಮಸ್ಯೆನಾ ಅಥವಾ ಬೇರೆ ಸಮಸ್ಯೆ? ಇಲ್ಲೂ ಸುಮಾರು ಹಲವಾರು ಸಮಸ್ಯೆಗಳಿದೆ. ಈಗ ಡ್ರೈನೇಜ್ ನೀರೆಲ್ಲ ಹೋಗಿ ತುಂಬ ಸ್ಟ್ರಕ್ ಆಗಿ ತುಂಬ ಸೊಳ್ಳೆಗಳ ಕಾಟ, ರೋಗ ರುಜಿನಗಳು ಆಡುವ ಸಂದರ್ಭ, ಮನೆಗಳಿಗೆಲ್ಲ ಗಲೀಜು ನೀರೆಲ್ಲ ತುಂಬಿ ತುಂಬ ಅಧ್ವಾನವಾಗಿದೆ. ಇದನ್ನು ಗಮನಕ್ಕೆ ತಂದಿದ್ದೀವಿ. ಆದರೂ ಗಮನ ಹರಿಸ್ತಾ ಇಲ್ಲ. ಯಾವುದೇ ವಿಚಾರ ಕೊಟ್ಟರು ಕೂಡ ಸುಮ್ಮನೆ ಅವರು ಕೇರ್ಲೆಸ್ ಮಾಡ್ತಾ ಇದ್ದಾರೆ. ನಿಜವಾದ ಜನಪ್ರತಿನಿಧಿಗಳು ಒಂದು ಕಡೆ ಗಮನ ಹರಿಸಿದ್ರು ಕೂಡ ಸರ್ಕಾರಿ ಅಧಿಕಾರಿಯಾಗಿರ್ತಕ್ಕಂಥ ಪಿ ಡಿ ಒ ದಯಮಾಡಿ ಇತ್ತ ಗಮನ ಹರಿಸಬೇಕಿತ್ತು. ಅವರು ಕೂಡ ಯಾವುದೇ ಸಾಮಾಜಿಕ ವಿಚಾರಕ್ಕಾಗಿ, ಜನರ ವಿಚಾರಕ್ಕಾಗಿ ಸ್ಪಂದಿಸ್ತಾ ಇಲ್ಲ. ತುಂಬ ಈ ಪಿ ಡಿ ಒ ನಮ್ಮಿಂದ ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ. ಆದ್ದರಿಂದ ಸಂಬಂಧಪಟ್ಟ ಹೆಚ್ಚಿನ ಮೇಲ್ಮಟ್ಟದ ಅಧಿಕಾರಿಗಳು ನಮ್ಮ ಪಂಚಾಯಿತಿ ಹತ್ತ ಗಮನ ಹರಿಸಿ ಈ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಬೇಕು ಅಂತ ಸಾರ್ವಜನಿಕವಾಗಿ ನಾವು ಒತ್ತಾಯಿಸ್ತಾ ಇದ್ದೀವಿ. ನಮ್ದು ಲಾಸ್ಟ್ ಮನೇನಿ ತುಂಬ್ಕೊಂಡಿದೆ. ಹಾವು ಚವಳು
ಆಮೇಲೆ ಕೆರೆಯಲ್ಲಿರ ಏನು ವಸ್ತು ಅದ ಅದೆಲ್ಲ ನೀರ್ಲೆಲ್ಲ ಬಂದು ನಮ್ಮ ಮನೆ ಹತ್ರಕ್ಕೆ ಬಂದ್ಬಿಡುತ್ತೆ. ನಾವು ಅಧ್ಯಕ್ಷರುಗಳು ಮೆಂಬರ್ಗಳು ಎಲ್ರಿಗೂ ಹೇಳಿದ್ರೆ ಚೀಪರ್ ಕರೆದು ಸ್ವಲ್ಪ ಎತ್ತಕಿಸ್ತಾರೆ, ಅದು ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇರುತ್ತೆ. ಹಾಗಾಗಿ ನಾವು ಕೇಳ್ಕೊಳ್ಳೋದು ಅಂದ್ರೆ ನಮ್ಗೆ ರೋಡ್ ಇಲ್ಲ, ಆಮೇಲೆ ಚಾನಲ್ ಪಕ್ಕನೇ ಮನೆ ಇರೋದು, ಕ್ಲೀನ್ ಮಾಡಿಸ್ಕೊಡಿ ಅಂತ ನಾವು ಎಲ್ಲರನ್ನೂ ಕೇಳ್ಕೊತಾವೆ. ಯಾರೂ ಗಮನಕ್ಕೆ ತಕ್ಕತ್ತಿಲ್ಲ. ಇವಾಗ್ಲಾರೋ ನೀವಾರು ಬಂದು ನಮ್ಗೆ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡಿ ಅಂತ ಕೇಳ್ಕೊತಾವ್ನಿ. ಚಿಕ್ಕ ಮಕ್ಕವ್ರ ಡೆಂಗು ಮಲೇರಿಯಾ ಎಲ್ಲ ಬರ್ತಾದ. ಆಮೇಲೆ ನಾವು ಯಾರನ್ನ ಕೇಳೋಣ ಹಿಂಗಾಗದ ಅಂತ? ನಾವು ಆಗ ಬಂದು ಕೇಳಿದ್ರು ಬಾಯಿ ಬಡಿದ್ರು ಯಾರೂ ಬರಲ್ಲ. ನಮ್ಮ ಕಷ್ಟ ನಾವೇ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ನಮ್ಮನ್ನು ಗಮನಿಸಿ ಇದನ್ನು ಮಾಡಿಸ್ಕೊಡಿ ಅಂತ ಕೇಳ್ಕೊತಾವ್ನಿ. ನಿಮ್ಮ ಹೆಸರಮ್ಮ? ರಾಜಮ್ಮ. ಊರ್ಲೆಲ್ಲ ಇದೇ ಸಮಸ್ಯೆ ಅದ ಸರ್, ಬಂದು ನೋಡಿ ನೀವು ಅಧಿಕಾರಿಗಳು, ಆಗ ನಿಮಗೆ ಗೊತ್ತಾಗುತ್ತೆ. ಈಗ ಬರ್ಬೇಕು ಅವ್ರು. ಬನ್ನಿ ಬಂದು ನೋಡಿ. ರಾತ್ರಿ ಆಗ ಒಂದು ಹೊರಗಡೆನೆ ಹೋಗೋಕ್ಕಾಗಲ್ಲ, ನಾಯಿ ಕಾಟ ತುಂಬಾ ಕಷ್ಟ. ಅದನ್ನು ನಿಮಗೆ ಬಂದು ನೋಡಬೇಕು. ಹಾಗಾದ್ರೆ ಜನಗಳಿಗೆ ಬದುಕೋಕ್ಕೆ ಅವಕಾಶ ಇಲ್ಲ. ನಾವೇನು ಕೇಳ್ಕೊತಾ ಇದ್ದಾము? ಏನೇ ಸಮಸ್ಯೆ ಇದ್ರು ನೀವು ಪೀಡಿಯಾಗ ಹೇಳ್ಕೋಬೇಕು ನೀವು. ಆಯಿತು ಸರ್, ಹೋಗಿ ಕೇಳ್ತೀವಿ. ಪಿ ಡಿ ಒಗೆ ಕೇಳ್ತೀವಿ, ಬಂದು ನೋಡಿ ಅಂತ ಹೇಳ್ತೀವಿ. ಬಂಗಾರ ಸಮೇತ ಅಂಬಳೆ ಗ್ರಾಮಸ್ಥರು. ಈ ಪಿ ಡಿ ಒ ಮುಖಾಂತರ ಈಗ ಪಿ ಡಿ ಒಗೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, ಮೆಂಬರ್ಗಳು ಎಲ್ಲರಿಗೂ ಕೂಡ ನಾವು ಈ ಮಾಹಿತಿಗಳನ್ನ ಕೊಟ್ಟಿದ್ದೀವಿ, ಅರ್ಜಿ ಕೂಡ ಕೊಟ್ಟಿದ್ದೀವಿ. ಆದರೂ ಕೂಡ ಯಾವುದೇ ಕಾರಣ ಅವರು ಗಮನ ಕೊಟ್ಟಿಲ್ಲ ನಮಗೆ. ಇನ್ನು ಮಾಡ್ತೀನಿ ನಾಳೆ ಮಾಡ್ತೀವಿ ಅಂತ ಅವರು ಅನ್ನುತ್ತಾನೇ ಇದ್ದಾರೆ. ಇಲ್ಲಿ ಕುಡಿಯೋ ನೀರಿನ ಭಾರಿ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟಿದೆ. ನಾವು ಇಲ್ಲಿ ಕುಡಿಯೋ ನೀರಿನಗೋಸ್ಕರ ಎಲ್ಲಂದ್ರಿಗೋಸ್ಕರ ಹೋಗ್ತಾ ಇದ್ದೀವಿ ತಗೊಳಕ್ಕೆ. ಅದರಿಂದ ಇವರು ಯಾವುದೇ ಇದಾದರೂ ಕೂಡ ಮಾಡ್ತಾಯಿಲ್ಲ, ನಮಗೆ ಸ್ಪಂದಿಸ್ತಾ ಇಲ್ಲ. ನಮ್ಮ ಯಾವುದಪ್ಪ ಅದು ನಮ್ಮ SCBD ಒಂದೇ ಇರೋದ್ರಿಂದ ಪಿ ಡಿ ಅವರು ಕೂಡ ಈ ಕಡೆ ಗಮನನೇ ಕೊಡ್ತಾ ಇಲ್ಲ. ಕ್ಯಾಶ್ ಜಮ್ ಮಾಡ್ತಾ ಇದ್ದಾರೆ ಏನಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಕೇಳಿದ್ರಾ? ಪಿ ಡಿ ಹತ್ರ ಹೋಗಿ ಮಾತಾಡಿದ್ದೀವಿ, ಪಿ ಡಿ ಕೇಳಿದ್ದೀವಿ. ಪುನಃ ನಮ್ಮ ಮಾಜಿ ಅಧ್ಯಕ್ಷರಿಗೆ ಹೇಳಿದ್ವು, ಹಾಲಿ ಅಧ್ಯಕ್ಷರಿಗೆ ಹೇಳಿದ್ವು, ಮೆಂಬರ್ಗಳಿಗೆ ಹೇಳಿದ್ವು. ಯಾರೂ ಗಮನ ಹರಿಸ್ತಾ ಇಲ್ಲ. ಬರ್ತಾರೆ, ಫೋಟೋ ಹೊಡ್ಕೊತಾರೆ, ಮಾಡಿಸ್ತೀನಿ ಅಂತಾರೆ, ಹೋಗ್ತಾರೆ, ಯಾವುದನ್ನೂ ಮಾಡ್ತಾ ಇಲ್ಲ. ಪುನಃ ನಮ್ಗೆ ರೋಡ್ ಮಾಡಿಸ್ತಾ ಇದ್ವು, ನಮ್ಮ ಮನೆ ತಗೋ ಫುಲ್ ಎಲ್ಲ ಗೊರೆಗಳು. ಮಾಜಿ ಅಧ್ಯಕ್ಷರು ತಿರ್ಗಾಡೋ ಜಾಗ ಅದು. ಆದರೂ ಕೂಡ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ವರ್ಷ ಬರೀ ಒಂದೊಂದು ಲೋಡ್ ಮಣ್ಣು ತರ್ಸಾಕ್ತಾ ಇದ್ದಾರೆ ಆ ಜಾಗಕ್ಕೆ. ಮಳೆ ಹುಯ್ತದೆ, ಫುಲ್ ಚೆನ್ನಾಗಿ ಈಗಲೂ ನಿಂತಿದೆ ಅಲ್ಲಿ. ನಾನು ಎಲ್ಲ ಥರ ಕಂಪ್ಲೇಂಟ್ನೂ ಮಾಡಿದ್ದೀನಿ. ಇವತ್ತು ನಾನು ಅರ್ಜಿ ಬರೆಸಿದ್ದೀನಿ. ಅರ್ಜಿ ಬರೆದ್ಬಿಟ್ಟು ನಾನು 26 ಜನ ನಾನು ಮುತ್ತಿಗೆ ಹಾಕ್ಬೇಕು ಅಂದ್ಬಿಟ್ಟು ನಾನು ಇವತ್ತು ಮಾಡಿದ್ದೆ. ಇವತ್ತು ರಜೆ ಇತ್ತು, ಆದ್ದರಿಂದ ನಾಳೆ ಹೋಗ್ತಾ ಇದ್ದೀನಿ. ನಾಳೆ ಹೋಗ್ಬಿಟ್ಟು ಪಂಚಾಯತಿಗೆ ನಾನು ಎಲ್ಲ ಮುಖಾಂತರ ಹೋಗ್ತಾ ಇದ್ದೀನಿ. ಅದರಿಂದ ಅದು ಕೊಟ್ಟಿದ್ದೀನಿ. ಪಿ ಡಿ ಒ ಕೂಡ ಮನವಿ ಮಾಡಿದ್ದೀನಿ. ನಾನು ಎಲ್ಲ ಥರನೂ ಮನವಿ ಮಾಡಿ ಅವ್ರಿಗೆ ಯಾವುದಕ್ಕೂ ಸ್ಪಂದಿಸ್ತಾನೇ ಇಲ್ಲ. ನೀವು ಇಲ್ಲಿ ಕುಡಿಯೋದು ನೀರು ಇದು ಬಿಟ್ಟರೆ ನೀವು ಬೇರೆ ಎಲ್ಲಿ ಹೋಗ್ಬೇಕು? ಎಷ್ಟು ಕಿಲೋಮೀಟ್ರ್ ದೂರಕ್ಕೆ ಹೋಗ್ಬೇಕು? ನಾವು 5 ಕಿಲೋಮೀಟ್ರ್ ಹೋಗ್ಬೇಕಲ್ಲ ಈಗ ನೀರು ತರೋಕ್ಕೆ. ಕುಡಿಯೋ ನೀರಿಗೆ ಒಂದು ಬೋರ್ವೆಲ್ ಹಾಕ್ಸ್ತಾರೆ, ಅದು ರಿಪೇರಿ ಆಗಿಲ್ಲ. ಇದು ಮತ್ತು ಯಾವುದೋ ಬೋರ್ಡ್ ಅದು ಸುಟ್ಟೋಗೋದು ಇದು ಸುಟ್ಟೋಗೋದು ಅಂದ್ಬಿಟ್ಟು ಅದು 4 ದಿನ ನೀರು ಬರೋದಿಲ್ಲ ನಮಗೆ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಇದೊಂದು ಬರ್ತಾ ಇಲ್ವಾ ಸಮಸ್ಯೆ? ಇಲ್ಲ ಎಲ್ಲ ಕಡೆನೂ ಇದೆಯಾ? ನಮ್ಗೆ ಗ್ರಾಮದಲ್ಲಿ ಬರ್ತಾ ಇಲ್ವಲ್ಲ ನಮಗೆ. ನಮ್ಮದೊಂದು ಗ್ರಾಮ ಪಂಚಾಯತ್ ನಮ್ಮದೊಂದು ಮಾತ್ರ ಭಾರಿ ತೊಂದರೆ ತಗೋತಾ ಇದೆ. ಇದಕ್ಕೆ ಗಮನ ಹರಿಸ್ತಾರೆ ಪಿ ಡಿ ಅವರು. ಇದಕ್ಕೆ ರೆಸ್ಪಾನ್ಸೇ ಮಾಡಲ್ಲ. ಸಾರ್ವಜನಿಕರು ಹೋಗಿ ಕೇಳಿದ್ರೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋದಿಲ್ಲ. ಕಾವೇರಿ ನೀರು ಬರ್ತದೆ, ಅದು ಬ್ಲೀಚಿಂಗ್ ಪೌಡರ್ಸ್ ಮೇಲೆ ನೀರು, ಆಮೇಲೆ ಕುಡಿಯೋಕ್ಕೂ ಹಾಕ್ತಾರೆ. ಒಂದು 4 ದಿನ ನೀರು ನಿಂತ್ಕೊಂಡ್ರೆ ಬೋರ್ವೆಲ್ನ ತಗೊಳ್ಳಿ ಅಂತಾರೆ. ಅದೆಲ್ಲ ಬರೀ ಪಿಸ್ರೆ ಇದೇ ಬರ್ತಾ ಇದೆ ನೀರಲ್ಲಿ, ಬೋರ್ವೆಲ್ ನೀರಲ್ಲಿ ಫುಲ್ ಕಸ ಬರ್ತಾ ಇದೆ.